ಹಲೋ ಮೂವಿ ಲವರ್ಸ್, ವೆಲ್ಕಮ್ ಟು ಹೈಫೈ ಸಿನಿಮಾಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ರೆಕಮೆಂಡ್ ಮಾಡ್ತಿರೋ ಮೂವೀಸ್ಗಳು ಯಾವುದಂದರೆ ರೀಸೆಂಟಾಗಿ ರಿಲೀಸ್ ಆಗಿರೋ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಸಿನಿಮಾಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ಲಿಸ್ಟ್ನಲ್ಲಿ ಆ್ಯಡ್ ಮಾಡಿರೋ ಆಲ್ಮೋಸ್ಟ್ ಸಿನಿಮಾಗಳು ಕನ್ನಡ ಲ್ಯಾಂಗ್ವೇಜ್ನಲ್ಲೇ ಸಿಗ್ತವೆ. ಸೊ ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ಲಿಸ್ಟ್ನಲ್ಲಿ 5ನೇ ಸಿನಿಮಾ ಬ್ಲ್ಯಾಕ್. ಇದೊಂದು ತಮಿಳ್ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಜೀವ ಹಾಗೆ ಪ್ರಿಯಾ ಭವಾನಿ ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಸ್ಟಾರ್ಟಿಂಗ್ನಲ್ಲಿ ಸಿನಿಮಾದ ಹೀರೋ ಪೊಲೀಸ್ ಸ್ಟೇಷನ್ನಲ್ಲಿ ನಿನ್ನ ಹೆಂಡತಿ ಕಾಣೆ ಹೋಗೋಕ್ಕೆ ನೀನೇ ಕಾರಣ ಅಂತ ವಿಚಾರಣೆಯಿಂದ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸಿನಿಮಾದ ಫ್ಲ್ಯಾಶ್ ಬ್ಯಾಕ್ ಸ್ಟಾರ್ಟ್ ಆಗುತ್ತೆ. ಹೀರೋಯಿನ್ಗೆ ಏನು ಮಾಡಿರ್ತಾನೆ, ಹಾಗೆ ಅವರಿಬ್ಬರು ಎಲ್ಲಿಗೆ ಹೋಗಿರ್ತಾರೆ, ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ಇದೊಂದು ನಾರ್ಮಲ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಲ್ಲ, ಇದೊಂದು ಟೈಮ್ ಲೂಪ್ ಸಿನಿಮಾ. ನಾರ್ಮಲ್ ಆಡಿಯನ್ಸ್ಗೆ ಸ್ವಲ್ಪ ಅರ್ಥ ಆಗೋದು ಕಷ್ಟ. ಆ್ಯಂಡ್ ಸಿನಿಮಾ ಸಿಗೋದು ಅಮೆಝಾನ್ ಪ್ರೈಮ್ನಲ್ಲಿ. ಲಿಸ್ಟ್ನಲ್ಲಿ 4ನೇ ಸಿನಿಮಾ ಬೋಗ್ಯನ್ ವಿಲ್ಲಾ. ಇದೊಂದು ಮಲಯಾಳಂ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಫಾತ್ ಫಾಸಿಲ್ ಆ್ಯಂಡ್ ಕುಂಚಾಕೋ ಬಾಬಿನ್ ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಒಂದು ಕಾರ್ ಆಕ್ಸಿಡೆಂಟ್ನಲ್ಲಿ ಹೀರೋ ಹಾಗೆ ಹೀರೋಯಿನ್ ಆದ ರೀತು ಹಾಗೆ ರಾಯ್ಗೆ ಇಬ್ಬರೂ ಕೂಡ ತುಂಬ ಗಂಭೀರ ಗಾಯಗಳು ಹಾಗೆ ಏಟು ಬೀಳುತ್ತೆ. ಆದರೆ ರೀತು ಮಾತ್ರ ತನ್ನ ಹಳೆಯ ನೆನಪುಗಳನ್ನು ಕಳೆದುಕೊಳ್ತಾಳೆ. ಹಾಗೆ ಅವಳಿಗೆ ಯಾವುದೇ ನೆನಪಿನ ಶಕ್ತಿ ಉಳಿಯೋದಿಲ್ಲ. ಅಂದರೆ ಯಾವುದೇ ವಿಷಯ ಕೂಡ ಲಾಂಗ್ ಟೈಮ್ವರೆಗೆ ಉಳಿಯೋದಿಲ್ಲ, ಬಹಳ ಬೇಗ ಮರೆತು ಬಿಡುತ್ತಾಳೆ. ಸೊ ಇದೇ ಟೈಮ್ನಲ್ಲಿ ಅವರ ಊರಿನಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಕಾಣೆಯಾಗ್ತಾರೆ. ಆದರೆ ಪೊಲೀಸ್ ಇನ್ವೆಸ್ಟಿಗೇಷನ್ನಲ್ಲಿ ಸಿನಿಮಾದ ಹೀರೋಯಿನ್ಗೂ ಹಾಗೆ ಈ ಇಬ್ಬರು ಹೆಣ್ಣು ಮಕ್ಕಳಿಗೂ ಏನೋ ಕನೆಕ್ಷನ್ ಇದೆ ಅಂತ ಇನ್ವೆಸ್ಟಿಗೇಷನಲ್ಲೇ ಗೊತ್ತಾಗುತ್ತೆ. ಮುಂದೆ ಸಿನಿಮಾದ ಕತೆ ಎಲ್ಲಿಗೆ ಹೋಗುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ಸಿನಿಮಾ ಸಿಗೋದು ಸೋನಿ ಲೈವ್ನಲ್ಲಿ. ಲಿಸ್ಟ್ನಲ್ಲಿ 3ನೇ ಸಿನಿಮಾ ರೇಖಾ ಚಿತ್ರಂ. ಇದೊಂದು ಮಲಯಾಳಂ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಆಸಿಫ್ ಅಲಿ ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಒಬ್ಬ ವ್ಯಕ್ತಿ ಒಂದು ಕಾಡಿಗೆ ಹೋಗಿ ಅವನು ಹಾಗೆ ಅವನ ಫ್ರೆಂಡ್ ಹಾಗೆ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಸೇರಿ ತುಂಬ ದಿನಗಳ ಹಿಂದೆ ಒಂದು ಮರ್ಡರ್ ಮಾಡಿದ್ದೆವು. ಆ ಮರ್ಡರ್ ಮಾಡಿದ ಬಾಡಿಯನ್ನು ಇದೇ ಪ್ಲೇಸ್ನಲ್ಲಿ ಮುಚ್ಚಿ ಹಾಕಿದ್ದೆವು ಅಂತ ಹೇಳ್ತಾನೆ. ಅವನು ಅಲ್ಲೇ ಸೂಸೈಡ್ ಮಾಡಿಕೊಳ್ತಾನೆ. ಆ್ಯಂಡ್ ಈ ನಿಜಕ್ಕೂ ಈ ವ್ಯಕ್ತಿ ಯಾರು, ಆ್ಯಂಡ್ ಕೊಲೆಯಾದ ವ್ಯಕ್ತಿಗೂ ಈ ಮೂವರಿಗೆ ಇರೋ ಸಂಬಂಧ ಏನು, ಹಾಗೆ ಆ ವ್ಯಕ್ತಿಯನ್ನು ಕೊಲೆ ಮಾಡೋಕ್ಕೆ ರೀಸನ್ ಏನು ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ಸಿನಿಮಾ ಸಿಗೋದು ಸೋನಿ ಲೈವ್ನಲ್ಲಿ ಕನ್ನಡ ಲ್ಯಾಂಗ್ವೇಜ್ನಲ್ಲೇ ಸಿಗುತ್ತೆ. ಲಿಸ್ಟ್ನಲ್ಲಿ 2ನೇ ಸಿನಿಮಾ ಸೂಕ್ಷ್ಮದರ್ಶಿನಿ. ಇದೊಂದು ಮಲಯಾಳಂ ಸಿನಿಮಾ. ಇನ್ನು ಸಿನಿಮಾದಲ್ಲಿ ನಜ್ರಿಯಾ ಹಾಗೆ ಬೈಸಿಲ್ ಜೋಸಫ್ ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋಯಿನ್ ಪ್ರಿಯಾದರ್ಶಿನಿ ಇವಳೊಬ್ಬಳು ಹೌಸ್ ವೈಫ್, ಜಾಬ್ಗೋಸ್ಕರ ಟ್ರೈ ಮಾಡ್ತಾ ಇರ್ತಾಳೆ. ಪ್ರಿಯಾ ಅವರ ಪಕ್ಕದ ಮನೆಯ ಓನರ್ ಆದ ಮ್ಯಾನ್ಯುಯಲ್ ಹಾಗೆ ಅವನ ತಾಯಿ ಆ ಮನೆಗೆ ಶಿಫ್ಟ್ ಆಗ್ತಾರೆ. ಆದರೆ ಮ್ಯಾನ್ಯುಯಲ್ ಆ ಮನೆಗೆ ಶಿಫ್ಟ್ ಆದ ನಂತರ ಅವರ ಕೆಲವೊಂದು ನಿಗೂಢ ನಡವಳಿಕೆಯಿಂದ ಮ್ಯಾನ್ಯುಯಲ್ ಮೇಲೆ ಪ್ರಿಯಾಗೆ ಡೌಟ್ ಬರುತ್ತೆ. ಪ್ರಿಯಾ ಮ್ಯಾನ್ಯುಯಲ್ ಮೇಲೆ ಡೌಟ್ ಬರೋ ಹಾಗೆ ಮ್ಯಾನ್ಯುಯಲ್ ಏನೆಲ್ಲ ಮಾಡ್ತಾನೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಆ್ಯಂಡ್ ನೀವಿನ್ನು ಈ ಸಿನಿಮಾ ನೋಡಿಲ್ಲ ಅಂದರೆ ಸಿನಿಮಾ ಸಿಗೋದು ಜಿಯೋ ಹಾಟ್ಸ್ಟಾರ್ನಲ್ಲಿ. ಲಿಸ್ಟ್ನಲ್ಲಿ 1ನೇ ಸಿನಿಮಾ ಐಡೆಂಟಿಟಿ. ಇದೊಂದು ಮಲಯಾಳಂ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಟವಿನೋ ಥಾಮಸ್ ಹಾಗೆ ತ್ರಿಷಾ ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋವಂಥ ಸಿನಿಮಾ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಹರನ್ ಶಂಕರ್ ಎಂಬ ಒಬ್ಬ ಆರ್ಟಿಸ್ಟ್ ಒಂದು ದುರ್ಬಲ ಕೊಲೆ ಮಾಡಿದ ಕಿಲ್ಲರ್ನ ಹಿಡಿಯೋಕೆ ಅಂತ ಒಂದು ಸ್ಕೆಚ್ ಬರೆಯೋಕೆ ಒಪ್ಪಿಕೊಳ್ತಾನೆ. ಆದರೆ ಹೀರೋಯಿನ್ ಆದ ತ್ರಿಷಾ ಆ ಕಿಲ್ಲರ್ನ ನೋಡಿರ್ತಾಳೆ. ಹೀರೋಯಿನ್ ಹೇಳಿದ ಹೋಲಿಕೆ ಮೇಲೆ ಟವಿನೋ ಥಾಮಸ್ ಅಂದರೆ ಹರನ್ ಶಂಕರ್ ಒಂದು ರಫ್ ಚಿತ್ರ ಬರೀತಾನೆ. ಆ ಸ್ಕೆಚ್ಚನ್ನು ಫುಲ್ ಕಂಪ್ಲೀಟ್ ಮಾಡಿದಾದ್ಮೇಲೆ ಆ ಸ್ಕೆಚ್ ನೋಡಿ ಅವನೇ ಶಾಕ್ ಆಗ್ತಾನೆ. ನಿಜವಾಗಿಯೂ ಅವನು ಯಾರ ಚಿತ್ರ ಬರೆದ, ಹಾಗೆ ಆ ಕೊಲೆ ಮಾಡಿರುವ ವ್ಯಕ್ತಿ ಯಾರು ಅಂತ ನೀವು ಸಿನಿಮಾ ನೋಡಿದರೆ ತಿಳ್ಕೊತೀರಾ. ಆ್ಯಂಡ್ ಸಿನಿಮಾ ಮಾತ್ರ ಟಾಪ್ ಕ್ಲಾಸ್ ಆಗಿದೆ. ನೀವಿನ್ನೂ ಸಿನಿಮಾ ನೋಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ, ಮಸ್ಟ್ ಟ್ರೈ ಅಂತೀನಿ, ಹೈಲಿ ರೆಕಮೆಂಡೆಡ್. ಆ್ಯಂಡ್ ಸಿನಿಮಾ ಕನ್ನಡ ಲ್ಯಾಂಗ್ವೇಜ್ನಲ್ಲೇ ZEE5ನಲ್ಲಿ ಸಿಗುತ್ತೆ.
ಸೊ ಇದು ಫ್ರೆಂಡ್ಸ್, ನಾನು ರೀಸೆಂಟಾಗಿ ನೋಡಿದ ಒನ್ ಆಫ್ ದಿ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಮೂವೀಸ್ಗಳು. ಆ್ಯಂಡ್ ನೀವು ರೀಸೆಂಟಾಗಿ ನೋಡಿರೋ ಯುವರ್ ಫೇವ್ರೆಟ್ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಬೇರೆ ಮೂವೀಸ್ ರೆಕಮೆಂಡೇಶನ್ ಜೊತೆಗೆ ಸಿಗುವ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.